ಗೈಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಫೇಸ್ಬುಕ್ಕಲ್ಲೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಸೊ ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಥರ ಅರ್ನಿಂಗ್ಸ್ ಮಾಡೋದಕ್ಕೆ ನಿಮಗೆ ಈ ಯೂಟ್ಯೂಬಲ್ಲಿ ನೀವು ಓನ್ ವೀಡಿಯೋ ಕಂಟೆಂಟ್ ಇರುತ್ತೆ. ಸೊ ಅದನ್ನು ಮಾಡಿದರೆ ಮಾತ್ರ ನಿಮಗೆ ಅರ್ನಿಂಗ್ಸ್ ಶುರುವಾಗುತ್ತೆ. ಸೊ ಫೇಸ್ಬುಕ್ಕಲ್ಲಿ ಆ ಥರ ಅಲ್ಲ. ನೀವು ಮಾಡದೇ ಇದ್ರೂ ಕೂಡ ಯಾವ್ದಾರು ಮೂವಿ ಕ್ಲಿಪ್ಸ್ನ ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದರೆ ಸಾಕು. ಅದರಿಂದ ಕೂಡ ನೀವು ಆ್ಯಡ್ಸೆನ್ಸ್ನ ಲಿಂಕ್ ಮಾಡಿಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಅದು ಹೇಗೆ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೀವು ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ನ ಮಾಡಬೇಕು ಅಂದರೆ ನಿಮಗೆ ಕೆಲವೊಂದು ಸ್ಟೆಪ್ಸ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸ್ಟೆಪ್ಸ್ ಏನಪ್ಪ ಅಂದರೆ, ನೀವು ಫಸ್ಟಾಗಿ ಒಂದು ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡಿರಬೇಕಾಗುತ್ತೆ. ಸೊ ಅದರಲ್ಲಿ ನೀವು ಒಂದು ಪೇಜನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಫೇಸ್ಬುಕ್ ಪೇಜ್ನ. ಸೊ ಅದು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಸೊ ವಿಡಿಯೋ ಲಿಂಕ. ಸೊ ನೀವು ಅದ್ರ ಮುಖಾಂತರ ಬೇಕಾದ್ರೆ ನೋಡ್ಕೊಬೋದು. ಸೊ ನೀವು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಾದಮೇಲೆ ನಿಮಗೆ ಪ್ರೋಸೆಸ್ ಮಾಡಬೇಕಾಗುತ್ತೆ. ಕೆಲವೊಂದು ಪ್ರೋಸೆಸ್ಸು ಆ ವಿಡಿಯೋದಲ್ಲೇ ಇರುತ್ತೆ. ಸೊ ಅದನ್ನು ನೀವು ಕಂಪ್ಲೀಟ್ ಮಾಡಾದಮೇಲೆ ನೀವು ಡೈಲಿ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನೀವು ಇದೇ ವಿಡಿಯೋ ಹಾಕಬೇಕು ಅಂತ ಏನು ರೂಲ್ಸ್ ಇರೋದಿಲ್ಲ. ಸೊ ಅದರಲ್ಲಿ ಕಾಪಿರೈಟ್ ಸ್ಟ್ರೈಕು, ಕಾಪಿರೈಟ್ ಕ್ಲೈಮ್ ಏನೂ ಇರೋದಿಲ್ಲ. ಸೊ ಅಲ್ಲಿ ನಿಮಗೆ ಜಸ್ಟ್ ನೀವು ಒಂದು ಮೂವಿ ಕ್ಲಿಪ್ಸ್ನ ಡೌನ್ಲೋಡ್ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿ ಹಾಕಿದರೂ ಕೂಡ ನೀವು ಅದರಿಂದ ಆ್ಯಡ್ಸೆನ್ಸ್ನ ಲಿಂಕ್ ಮಾಡಿಕೊಂಡು ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಸೊ ನೀವು ಅರ್ನಿಂಗ್ಸ್ ಮಾಡೋದಕ್ಕೆ ನಿಮಗೆ 60 ದಿನ ಮಾತ್ರ ಟೈಮ್ ಇರುತ್ತೆ. 60 ದಿನದೊಳಗೆ ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಯೂಟ್ಯೂಬಲ್ಲಿ ನೀವು ನೋಡ್ಬೋದು, ಲಾಸ್ಟ್ 365 ಡೇಸ್ನ ಕೌಂಟ್ ಮಾಡ್ತಾರೆ. ಬಟ್ ಫೇಸ್ಬುಕ್ಕಲ್ಲಿ ನೀವು ಮಾನಿಟೈಸ್ ಮಾಡ್ಕೋಬೇಕು ನಿಮ್ಮ ಪೇಜನ್ನ ಅಂದರೆ ಸುಮಾರು 60 ದಿನದೊಳಗೆ. ಈ 60 ದಿನದೊಳಗೆ ನೀವು 10,000 ಫಾಲೋವರ್ಸ್ನ ಹೊಂದಿರಬೇಕಾಗುತ್ತೆ. ಸೊ ನಿಮ್ಮ ವೀಡಿಯೋ ಮಿನಿಮಮ್ 3 ನಿಮಿಷ ಇರೋ ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ವೀಡಿಯೋಸು ಅದು ಅಪ್ಲೋಡ್ ಕೂಡ ಆಗಲ್ಲ, ಹಾಗೆ ಅಲ್ಲಿ ನಿಮಗೆ ಮಾನಿಟೈಸೇಷನ್ ಕೂಡ ಆನ್ ಆಗಲ್ಲ. ಸೊ ನೀವು ಅಪ್ಲೋಡ್ ಮಾಡಿದ 3 ನಿಮಿಷದ ವೀಡಿಯೋ ಆಗಿದ್ದರೆ ಅದರಲ್ಲಿ 1 ನಿಮಿಷನಾರ 30,000 ಜನ ನೋಡಿರಬೇಕಾಗುತ್ತೆ. ಅಂದರೆ ನಾನೀಗ ಒಂದು ವೀಡಿಯೋ ಮಾಡ್ತಿದ್ದೀನಿ, ಈ ವಿಡಿಯೋದಲ್ಲಿ ನಾನು ಜಸ್ಟ್ 1 ನಿಮಿಷ ವೀಡಿಯೋ ಮಾಡಿರ್ತೀನಿ ಅಂದರೆ ಅದನ್ನು 30,000 ಜನ 60 ದಿನದೊಳಗೆ ನೋಡಿದರೆ ಮಾತ್ರ ನಿಮ್ಮ ಪೇಜನ್ನು ಮಾನಿಟೈಸೇಷನ್ ಮಾಡ್ತಾರೆ. ಇಲ್ದವರೆ ನೆಕ್ಸ್ಟ್ 60 ದಿನ ಡೇಸ್ನ ತೊಗೋತಾರೆ. ಸೊ ಈ ರೀತಿ ನೀವು ಯಾವುದೇ ಮೂವಿ ಕ್ಲಿಪ್ಸ್ನ ಹಾಕ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇದೊಂದು ಫಸ್ಟ್ ಸ್ಟೆಪ್ಸು. ಸೊ ನಿಮಗೆ ಅಲ್ಲಿ ಸೇಮ್ ಯೂಟ್ಯೂಬ್ ಥರ ತಮ್ನೇಲ್ ಇರ್ಬೋದು, ಹ್ಯಾಶ್ಟ್ಯಾಗ್ ಇರ್ಬೋದು, ಡಿಸ್ಕ್ರಿಪ್ಷನು, ಟೈಟಲು ಪ್ರತಿಯೊಂದು ಕೂಡ ಬರುತ್ತೆ. ಸೊ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ ಥರ ಸೇಮ್ ಏನು ಅರ್ನಿಂಗ್ಸ್ ಬರುತ್ತೆ, ಸೊ ಅದೇ ರೀತಿ ಅರ್ನಿಂಗ್ಸ್ ಬರುತ್ತೆ. ಸೊ ಯೂಟ್ಯೂಬ್ಗೆ ಕಂಪೇರ್ ಮಾಡಿದರೆ ಫೇಸ್ಬುಕ್ಕಲ್ಲಿ ನಿಮ್ಮ ವೀಡಿಯೋಸು ಜಾಸ್ತಿ ವೈರಲ್ ಆಗುತ್ತೆ. ಯಾಕಂದರೆ ಫೇಸ್ಬುಕ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ನ ತುಂಬ ಕಡಿಮೆ, ಅಂದರೆ ಕಡಿಮೆನೂ ಅನ್ನೋಕ್ಕಾಗಲ್ಲ, ವ್ಯೂಸ್ ಬರುತ್ತೆ, ಬಟ್ ನಿಧಾನ ತೊಗೊಳುತ್ತೆ, ಇದೊಂದು ಪ್ರೋಸೆಸ್ ಮಾಡುತ್ತೆ. ಆದರೆ ಫೇಸ್ಬುಕ್ ಆಗಲ್ಲ, ನೀವು ಹಾಕಿದ ದಿನವೇ ಬೇಕಾದ್ರೆ ಮಿಲಿಯನ್ ಗಟ್ಟಲೆ ಓಡ್ಬೋದು. ಸೊ ಇದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ನ ಮಾಡಬೇಕು ಅಂದರೆ ಈ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಕೂಡ ನಿಮ್ಮ ಪೇಜನ್ನು ಮಾನಿಟೈಸೇಷನ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.